5.50 ಕೋಟಿ ರು ವೆಚ್ಚದಲ್ಲಿ ಮಂಡ್ಯ ನಗರದ ಸರ್ ಎಂ ವಿಶ್ವೇಶ್ವರಯ್ಯ ಒಳಾಂಗಣ ಕ್ರೀಡಾಂಗಣದ ಆವರಣದಲ್ಲಿ ಕನ್ನಡ ಭವನ ನಿರ್ಮಾಣಕ್ಕೆ ಕೃಷಿ ಹಾಗೂ ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವ ಎನ್ ಚಲುವರಾಯಸ್ವಾಮಿ ಶುಕ್ರವಾರ ಬೆಳಿಗ್ಗೆ ಶಂಕುಸ್ಥಾಪನೆ ನೆರವೇರಿಸಿದರು. ಕನ್ನಡದ ಐಕ್ಯತೆಯ ದ್ಯೋತಕವಾಗಿ ನಮ್ಮ ಸಾಹಿತ್ಯ, ಸಂಸ್ಕೃತಿ, ಪರಂಪರೆಯನ್ನು ಬಿಂಬಿಸುವ ಹಾಗೂ ನಾಡು ನುಡಿಯ ಬಗೆಗಿನ ಅಭಿಮಾನವನ್ನು ಜನಮನದಲ್ಲಿ ಮೂಡಿಸುವ ನಿಟ್ಟಿನಲ್ಲಿ ಸರ್ವೆ ನಂಬರ್ 2ರಲ್ಲಿ 0.13 ಗುಂಟೆ ಸರ್ಕಾರಿ ಜಮೀನನ್ನು ಕನ್ನಡ ಭವನ ನಿರ್ಮಿಸುವ ಉದ್ದೇಶಕ್ಕಾಗಿ ಜಾಗವನ್ನು ಗುರುತಿಸಲಾಗಿದೆ ಎಂದು ತಿಳಿಸಿದರು. ಸಂತೋಷದ ಕ್ಷಣ ಅಂತೇಳಿ ನಾನು ಭಾವಿಸ್ತೀನಿ. ಈ ಜಿಲ್ಲೆಯಲ್ಲಿ ನಮ್ಮ ಶಾಸಕರು ಭಾಳ ಎನರ್ಜೆಟಿಕ್ ಆಗಿ ಮಾತಾಡ್ತಾರೆ. ನಮಗೊಂದು ಸ್ವಲ್ಪ ವಯಸ್ಸಾಗಿರೋದ್ರಿಂದ ನಾವು ಸ್ಲೋ ಆಗಿ ಮಾತಾಡ್ತೀವಿ. ಈ 87ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ಈ ಜಿಲ್ಲೆಯಲ್ಲಿ ಪಕ್ಷಾತೀತವಾಗಿ ಸಾರ್ವಜನಿಕರು, ಸಾಹಿತಿಗಳು, ಸಾಹಿತ್ಯ ಅಭಿಮಾನಿಗಳು ಮತ್ತು ಅನೇಕ ಸಂಘಟನೆಗಳು ಕೊಟ್ಟ ಸಹಕಾರದಿಂದ ಸ್ವಾಮೀಜಿಯವರ ನೇತೃತ್ವದಲ್ಲಿ ರಾಜ್ಯ ಸರ್ಕಾರ, ಮಾನ್ಯ ಮುಖ್ಯಮಂತ್ರಿಗಳಿರ್ಬೋದು, ಉಪಮುಖ್ಯಮಂತ್ರಿಗಳಿರ್ಬೋದು, ಕನ್ನಡ ಸಂಸ್ಕೃತಿ ಇಲಾಖೆ ಸಚಿವರಿರ್ಬೋದು ಮತ್ತು ನಮ್ಮೆಲ್ಲ ಶಾಸಕರು, ಲೋಕಸಭಾ ಸದಸ್ಯರು, ಎಲ್ಲ ಸಂಪೂರ್ಣ ಆಡಳಿತ, ಮಾಧ್ಯಮ ಸ್ನೇಹಿತರು, ಬಹುಶಃ ಇತಿಹಾಸದಲ್ಲಿ ಮತ್ತೊಂದು ಜಿಲ್ಲೆಯಲ್ಲಿ ಮತ್ತೊಂದು ಸಮ್ಮೇಳನವನ್ನು ಇಂಥ ಒಂದು ಮಟ್ಟಕ್ಕೆ ಆಗುತ್ತೆ ಅಂತೇಳಿ ನಾವಂತೂ ಅಂದ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಆದರೆ ಅತ್ಯಂತ ಸಂತೋಷ. ಅಷ್ಟೊಂದು ಇಡೀ ರಾಜ್ಯ, ರಾಷ್ಟ್ರ, ಪ್ರಪಂಚದ ಅನೇಕ ಕನ್ನಡಿಗರು ಮೆಚ್ಚುಗೆಯನ್ನು ವ್ಯಕ್ತಪಡಿಸೋ ರೀತಿಯಲ್ಲಿ ನಾವು ಕನ್ನಡ ಸಮ್ಮೇಳನವನ್ನು ಆಗಿದೆ. ಅದರ ಸಂತೋಷ, ಹೆಮ್ಮೆ ಪ್ರತಿಯೊಬ್ಬರಿಗೂ ಇದೆ. ಬಹುಶಃ ಅಷ್ಟು ದೊಡ್ಡ ಪ್ರಮಾಣದಲ್ಲಿ ನಾವು ಎಲ್ಲರೂ ಇವತ್ತು ಬೀದರ್ಗೆ ಅಥವಾ ಕಾರವಾರಕ್ಕೆ, ಮಂಗಳೂರಿಗೆ ನಾನು ಹೋದಾಗ ಅನೇಕ ಬೇರೆ ಇಲಾಖೆಯ ಕಾರ್ಯಕ್ರಮಕ್ಕೆ ಯಾರಾದರೂ ಒಬ್ಬರಾದರೂ ಇಬ್ಬರಾದರೂ ಬಂದು, ಸರ್ ತುಂಬ ಚೆನ್ನಾಗಾಯಿತು ಸರ್ ಸಮ್ಮೇಳನ ಅಂತೇಳಿ ನಮ್ಮ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ 87ನೇ ಸಾಹಿತ್ಯ ಸಮ್ಮೇಳನದ ಮುಖಾಂತರ ತಂದುಕೊಟ್ಟಾಗ ಅಷ್ಟೇ ಜತನವಾಗಿ ಅಂತಾರಾಷ್ಟ್ರೀಯ ಮಟ್ಟದ ನಮ್ಮ ರಾಷ್ಟ್ರದ, ನಮ್ಮ ರಾಜ್ಯದಲ್ಲಿ ಮನಸ್ಸಿನಲ್ಲಿ ಅಚ್ಚಳಿಯದೆ ಉಳಿಬೇಕು ಅಂತಂದರೆ ಅದಕ್ಕೆ ಒಂದು ವ್ಯವಸ್ಥಿತವಾದ ಒಂದು ಭವನ ಆಗಬೇಕು ಅಂತ ಅಂದೇ ಕಂಡ ಕನಸು ಇಂದು ಅದರ ಭೂಮಿ ಪೂಜೆಯನ್ನು ಮಾಡೋದ್ರ ಮುಖಾಂತರ ಸಾಕಾರಗೊಂಡಿದೆ. ಇಂತಹ ಒಂದು ಪವಿತ್ರ ಸಂದರ್ಭದಲ್ಲಿ ಕನ್ನಡ ತಾಯಿ, ನಮ್ಮೆಲ್ಲರ ತಾಯಿ ಭುವನೇಶ್ವರಿಯನ್ನು ಸ್ಮರಿಸಿ, ನಮ್ಮೆಲ್ಲರ ಆರಾಧ್ಯ ದೈವ ಯೋಗಿ ಪದ್ಮಭೂಷಣ ಜಗದ್ಗುರು ಡಾಕ್ಟರ್ ಶ್ರೀ ಬಾಲಗಂಗಾಧರನಾಥ ಮಹಾಸ್ವಾಮೀಜಿಯವರ ದಿವ್ಯ ಚೇತನಕ್ಕೆ ಮನಸಾನಮಿಸಿ ಸಾಹಿತ್ಯ ಸಮ್ಮೇಳನವನ್ನು ಮುಂದೆ ನಿಂತು ಬರುವ ರವಿ ಅಂತ ಹುಡುಗರ ಡೈನಮಿಕ್ ಪರ್ಸ್ನಾಲಿಟಿಯನ್ನು ಕೂಡ ತಡ್ಕೊಂಡು ಸ್ವಲ್ಪ ಜಡವಾಗಿ ಬಿದ್ದಿರ್ತಕ್ಕಂಥ ಯುವಕರನ್ನೂ ಜೊತೆಯಲ್ಲಿ ಎಳ್ಕೊಂಡು ಒಟ್ಟೊಟ್ಟಿಗೆ ತೆಗೆದುಕೊಂಡೋದಂಥ ಹಿರಿಯರಾದ ಕೃಷಿ ಸಚಿವರಾಗಿ, ನಮ್ಮ ಮಂಡ್ಯ ಜಿಲ್ಲೆಯ ಉಸ್ತುವಾರಿ ಸಚಿವರಾಗಿ ಸೇವೆಯನ್ನು ಮಾಡ್ತಾ ಇರ್ತಕ್ಕಂಥ ಪ್ರೀತಿಯ ಚಲುವರಾಯಸ್ವಾಮಿಯವರ ಉಪಸ್ಥಿತಿ ಇದೆ. ಅವರ ಮಾತುಗಳನ್ನ ಕೇಳಿದ್ದೇವೆ. ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥವರು ರವಿಕುಮಾರ್ MLA ಅವರು. ಅವತ್ತು ಬೆಳಗ್ಗೆ 6:30 ಸುಮಾರು 30,000 ರಿಂದ 50,000 ಜನಗಳನ್ನ ಗುಡ್ಡ ಹಾಕ್ಕೊಂಡು
ಸಾಹಿತ್ಯ ಸಮ್ಮೇಳನದ ನಡಿಗೆ ಅಂತ ಹೆಸರನ್ನ ಇಟ್ಕೊಂಡು ಮ್ಯಾರಥಾನ್ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿ ಅದು ಯಾವ ಗಳಿಗೆಯಲ್ಲಿ ಪ್ರಾರಂಭ ಮಾಡಿದ್ರು ಅಷ್ಟೇ ಯಶಸ್ವಿಯಾಗಿ ಕಾರ್ಯಕ್ರಮ ಆಯಿತು. ಆ ಒಂದು ಮ್ಯಾರಥಾನ್ ಪ್ರೋಗ್ರಾಮ್ನ ಪ್ರಾರಂಭ ಮಾಡಿದವರು ನಮ್ಮ ಗಣಿಗ ಅವರು ರವಿ. ಈಗಲೂ ಕೂಡ ಯೋಚನೆ ಮಾಡ್ತಾಯಿದ್ರು, ಸ್ವಲ್ಪ ಟೈಮ್ ಸಿಕ್ಕಿದ್ದಿದ್ರೆ ಈ ಕನ್ನಡ ಭವನ, ಸ್ತ್ರೀ ಪುರುಷ ಕನ್ನಡ ಭವನ ಅಂತ ಏನು ಹೆಸರಿಟ್ಟಿದ್ದೀರಲ್ಲ, ಇದರ ಭೂಮಿ ಪೂಜೆಗೆ ಒಂದು ಮ್ಯಾರಥಾನ್ ಮಾಡಿಬಿಡ್ಬೋದಾಗಿತ್ತು, ಸ್ವಲ್ಪ ಹೆಚ್ಚು ಕಡಿಮೆ ಆಯ್ತಲ್ಲ ಅಂತ ಸಂಕೋಚ ಪಟ್ಕೊಳ್ತಿದ್ರು. ಬಹುಶಃ ಆ ಕೆಲಸ ಮಾಡೋ ಹುಡುಗನೇ ಮಾಡ್ತಾರೆ. ಇದು ಒಂದು ಹಂತಕ್ಕೆ ಬಂದಾಗ ಖಂಡಿತ ಕೆಲಸವನ್ನು ಮಾಡೋಣ ಎಂಬ ಮಾತಿನ ಸಂದರ್ಭದಲ್ಲಿ ಹೇಳಿ ಈ ಕಾರ್ಯಕ್ರಮಕ್ಕೆ ನಮ್ಮ ದರ್ಶನ್ ಪುಟ್ಟಣ್ಣನವರು ಬಂದಿದ್ದಾರೆ. ಅವರು 4 ಮಾತುಗಳನ್ನ ಹೇಳಿದ್ದಾರೆ. ಮೀರಾ ಶಿವಲಿಂಗಯ್ಯನವರ ಆದಿಯಾಗಿ ನಮ್ಮ DC ಅವರು ಬಹುಶಃ ಈ ಕಾರ್ಯಕ್ರಮದ ಯಶಸ್ಸು ಅವರ ಒಂದು ಸಹನೆ, ಜೊತೆಗೆ ಹೇಳಿ ಕೇಳಿ ಅವರು ಸಾಹಿತ್ಯದಲ್ಲಿ ಡಾಕ್ಟರೇಟು, ಸಾಹಿತ್ಯದ ಬಗ್ಗೆ ಅಪಾರವಾಗಿರ್ತಕ್ಕಂಥ ಪ್ರೀತಿ ಇಟ್ಕೊಂಡಿರ್ತಕ್ಕಂಥವರು. ನಮ್ಮ DC ಕುಮಾರ್ ಅವರು, ಅವ್ರ ಜೊತೆಯಲ್ಲಿ CEO ಇದ್ದಾರೆ, ADC ಇದ್ದಾರೆ. ಅಂದು ನಮ್ಮ ಜೊತೆಯಲ್ಲಿದ್ದು ಹೋದಂಥ SP ಅವರು ಮತ್ತು ಅಂದಿನ CEO ಅವ್ರನ್ನೂ ಕೂಡ ಈ ಸಂದರ್ಭದಲ್ಲಿ ನೆನಪು ಮಾಡಿಕೊಂಡು ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ಕನ್ನಡ ಮನಸ್ಸುಗಳೇ, ಸಾಹಿತ್ಯ ಅಭಿಮಾನಿಗಳೇ, ಬೆಳಿಗ್ಗೆ ಕೊರೆಯುವ ಚಳಿಯಲ್ಲಿ ಕೂಡ ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ನಿಮ್ಮೆಲ್ಲರನ್ನೂ ಕೂಡ ಇಲ್ಲಿ ಮತ್ತೊಮ್ಮೆ ನೆನಪು ಮಾಡಿಕೊಂಡು 87ನೇ ಸಾಹಿತ್ಯ ಸಮ್ಮೇಳನ ಕಳೆದ ವರ್ಷ ಡಿಸೆಂಬರ್ನಲ್ಲಿ ಬಹಳ ಅದ್ದೂರಿಯಾಗಿ 10 ಲಕ್ಷ ಜನಗಳ ಸಮ್ಮುಖದಲ್ಲಿ ಬಹಳ ವೈಭವಿತವಾಗಿ ಮಂಡ್ಯಕ್ಕೆ ಹೆಸರು ತಂದುಕೊಡುವಂತ ಕನ್ನಡ ಸಾಹಿತ್ಯ ಸಮ್ಮೇಳನ ಆಯಿತು. ಬರೀ ಸಾಹಿತ್ಯ ಸಮ್ಮೇಳನ 3 ದಿನ ಆಯಿತು, ಊಟ ಮಾಡಿದ್ವಿ, ಸಾಹಿತ್ಯ ಕೇಳಿದ್ವಿ, ಹೊರಟೋದ್ರೆ ಮುಂದಿನ ಪೀಳಿಗೆಗೆ ಮಂಡ್ಯದಲ್ಲಿ 87ನೇ ಸಾಹಿತ್ಯ ಸಮ್ಮೇಳನ ನಡೆದಿತ್ತು ಅನ್ನೋದು ಚಿತ್ರದಲ್ಲಿ ಮಾತ್ರ ಇರುತ್ತೆ. ಅದಕ್ಕೊಂದು ಶಾಶ್ವತ ನೆಲೆಯನ್ನ ಕಲ್ಪಿಸ್ಬೇಕು, ಅದರ ಹೆಜ್ಜೆ ಗುರುತನ್ನ ಮೂಡಿಸ್ಬೇಕು ಅಂತೇಳಿ ಇವತ್ತು 5.5 ಕೋಟಿಯ ವೆಚ್ಚದಲ್ಲಿ ಬೃಹತ್ ಕನ್ನಡ ಭವನವನ್ನ ಕಟ್ಟೋದಿಕ್ಕೆ ಇವತ್ತು ಶಿಲಾನ್ಯಾಸವನ್ನ ಮಾಡಿದ್ವಿ. ಮುಂದಿನ 1 ವರ್ಷದೊಳಗಡೆ ಅದರ ಉದ್ಘಾಟನೆಯನ್ನು ಕೂಡ ಮಾಡ್ತೀವಿ. ನಮ್ಮ ಸರ್ಕಾರ ನುಡಿದಂತೆ ನಡೆಯೋದು, ಬರೀ ಕೇವಲ ನುಡಿದು ಹೋಗೋದಲ್ಲ, ನುಡಿದಂತೆ ನಾವು ನಡೆಯುವಂತ ಸರ್ಕಾರ, ಕೊಟ್ಟ ಮಾತಿನಂತೆ ನಡೆಯೋ ಸರ್ಕಾರ. ಅಭಿವೃದ್ಧಿಯಲ್ಲಿ ಈ ಹಿಂದೆ ಯಾರು ಕಾಣದಂತ ಅಭಿವೃದ್ಧಿಯನ್ನ ನಾವು ಮಾಡ್ತಾ ಇದೀವಿ. ನಾವು ಮಾತು ಕೊಟ್ರೆ ಅದ್ರ ಹಿಂದಕ್ಕೆ ಹೋಗುವಂತ ಪ್ರಶ್ನೆನೇ ಇಲ್ಲ. ಕೇವಲ ಮಾತು, ಪ್ರೆಸ್ ಮೀಟ್ಗೆ ನಮ್ಮ ಸರ್ಕಾರ ಸುಮ್ಮನೆ ನಿಲ್ಲದೆ ಮಾತನ್ನ ಕೊಟ್ಟ ರೀತಿಯಲ್ಲಿ ನಡ್ಕೊಂಡು ಹೋಗ್ತೀವಿ. 10,000 ಕೋಟಿಯನ್ನ ಈ ಜಿಲ್ಲೆಯ ಅಭಿವೃದ್ಧಿಗೆ ತಂದಿದ್ದೀವಿ. ಯಾರು ಏನು ತರದೇ ಇರೋರು ಲೆಕ್ಕ ಕೇಳ್ತಾ ಇದ್ರೆ ಲೆಕ್ಕವನ್ನ ಬಿಡಿಯಾಗಿ ಬಿಡಿಸಿ ಹೇಳೋದಕ್ಕೆ ನಾವು ಕೂಡ ರೆಡಿ ಇದೀವಿ. ನೀವು ತಂದಿರುವಂತ ದುಡ್ಡನ್ನ 1,000 ರೂಪಾಯಿ ಆದ್ರೂ ಲೆಕ್ಕ ನಾವು ಕೇಳ್ತೀವಿ, ನಮ್ದು ಹಕ್ಕಿದೆ ಅನ್ನೋ ಮಾತನ್ನ ಈ ಮೂಲಕ ಹೇಳ್ತೀವಿ. ಮತ್ತೆ ಬರೀ ಕನ್ನಡ ಭವನ ಆಗೋಯ್ತು, ವಾಲಿಬಾಲ್ಗೆ ತೊಂದರೆ ಆಗ್ತದೆ, ಕ್ರೀಡೆಗೆ ತೊಂದರೆ ಆಗುತ್ತೆ ಅಂತ ಅದಕ್ಕೆ ಆತಂಕ ಪಡೋ ಅಗತ್ಯ ಇಲ್ಲ. ನಾಳೆನೆ ಟೆಂಡರ್ ಅನ್ನ ಮಾಡಕ್ ಹೇಳಿದೀವಿ. ವಾಲಿಬಾಲ್ನ ಸಿಂಥೆಟಿಕ್ ಕೋರ್ಟ್ ಅನ್ನ ನಿರ್ಮಾಣ ಮಾಡೋದಕ್ಕೆ 70 ಲಕ್ಷ ರೂಪಾಯಿಯನ್ನ ಬಿಡುಗಡೆ ಮಾಡಿದೀವಿ. ನಾಳೆನೆ ಟೆಂಡರ್ ಆಗುತ್ತೆ. ಅದು ಇನ್ನ 2-3 ತಿಂಗಳಲ್ಲಿ ಉತ್ತಮವಾದ ವಾಲಿಬಾಲ್ ಕೋರ್ಟ್ ಅನ್ನ ನಿರ್ಮಾಣ ಮಾಡಿ ಕ್ರೀಡಾ ಅಭಿಮಾನಿಗಳಿಗೆ ಅದನ್ನ ಅರ್ಪಣೆಯನ್ನ ಮಾಡ್ತೀವಿ. ಇದರ ಜೊತೆಗೆ ಬ್ಯಾಸ್ಕೆಟ್ ಬಾಲ್ ಸ್ಟೇಡಿಯಂ ಅನ್ನ 3.5 ಕೋಟಿ ರೂಪಾಯಿಯಲ್ಲಿ ಅತ್ಯುತ್ತಮವಾದ ಇಂಟರ್ನ್ಯಾಷನಲ್ ಸ್ಟೇಡಿಯಂ ಆಗಿ ನಿರ್ಮಾಣ ಮಾಡ್ತಾ ಇದೀವಿ. ಮುಂದಿನ 15 ದಿನದಲ್ಲಿ ಅದಕ್ಕೂ ಭೂಮಿ ಪೂಜೆಯನ್ನ ಮಾಡ್ತೀವಿ. ನಂತರ ವಿಶ್ವವಿದ್ಯಾನಿಲಯದ ಒಳಗಡೆ 2 ವರ್ಷದಿಂದ ಅರ್ಧಕ್ಕೆ ನಿಂತೋಗಿದ ಕ್ರೀಡಾಂಗಣಕ್ಕೆ 2 ಕೋಟಿ ರೂಪಾಯಿಯನ್ನ ಬಿಡುಗಡೆ ಮಾಡಿದೀವಿ. ಅದನ್ನು ಕೂಡ ಇನ್ನ 6 ತಿಂಗಳಲ್ಲಿ ಸಂಪೂರ್ಣಗೊಳಿಸಿ ಅದನ್ನು ಕೂಡ ನಿಮ್ಮೆಲ್ಲರಿಗೂ ಉದ್ಘಾಟನೆಗೆ ಅರ್ಪಣೆಯನ್ನ ಮಾಡ್ತೀವಿ. ಈ ಸಂದರ್ಭದಲ್ಲಿ ಆದಿಚುಂಚನಗಿರಿ ಪೀಠಾಧ್ಯಕ್ಷ ಡಾಕ್ಟರ್ ನಿರ್ಮಲಾನಂದನಾಥ ಮಹಾಸ್ವಾಮೀಜಿ ದಿವ್ಯ ಸಾನ್ನಿಧ್ಯ ವಹಿಸಿದ್ದರು. ಮಂಡ್ಯ ವಿಧಾನಸಭಾ ಕ್ಷೇತ್ರದ ಶಾಸಕ ರವಿಕುಮಾರ್, ಮೇಲುಕೋಟೆ ವಿಧಾನಸಭಾ ಕ್ಷೇತ್ರದ ಶಾಸಕ ದರ್ಶನ್ ಪುಟ್ಟಣಯ್ಯ, ಮೂಡಾ ಅಧ್ಯಕ್ಷ ಬಿಪಿ ಪ್ರಕಾಶ್, ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ, ಜಿಪಂ ಸಿಇಒ ಕೆಆರ್ ನಂದಿನಿ, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಾಕ್ಟರ್ ವಿಜೆ ಶೋಭಾರಾಣಿ ಹಾಗೂ ಇತರೆ ಗಣ್ಯರು ಉಪಸ್ಥಿತರಿದ್ದರು.